Hi everyone, welcome back to Learn Easily channel. 9th standard Rainbow workbook with activities English unit number 4. ಈ ಒಂದು ವಿಡಿಯೋದಲ್ಲಿ ನಿಮಗೆ ರೈನ್ಬೋ 9ನೇ ತರಗತಿ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 4ನ ಎಲ್ಲ ಆಕ್ಟಿವಿಟೀಸ್ನ ಆನ್ಸರ್ಸನ್ನು ನೀಡಲಾಗ್ತಾ ಇದೆ. ನೀವು ಇದು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ತಿಳಿಸುತ್ತಾ 9ನೇ ತರಗತಿಯ ಈಗಿನ 1ರಿಂದ 3ರವರೆಗಿನ ಎಲ್ಲ ಒಂದು ಯೂನಿಟ್ ಕೀ ಆನ್ಸರ್ಸ್ ವಿಡಿಯೋಸ್ ಮಾಡಲಾಗಿದ್ದು. ಇದು 4ನೇ ಯೂನಿಟ್ ಲ್ಯಾಂಗ್ವೇಜ್ ಯೂಸ್. ಇಲ್ಲಿ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ಆಕ್ಟಿವಿಟಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಇಲ್ಲಿ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಆಲ್ರೆಡಿ ನೀಡಿರ್ತಾರೆ. ಕವರ್ ಅಂತಕ್ಕಂಥದ್ದು ನೌನ್ ಮತ್ತು ವರ್ಬ್ ಆಗಿದೆ. ಈಗ ನಾವು ಎರಡನೇದನ್ನು ನೋಡಿದಾಗ ಇಲ್ಲಿ ಐ ಗೇವ್ ಎ ಪ್ರೆಸೆಂಟ್ ನೌನ್ ಆಗುತ್ತೆ. ಐ ಆಮ್ ಪ್ರೆಸೆಂಟ್ ಇನ್ ದ ಕ್ಲಾಸ್, ಹಾಜರಿದ್ದೇನೆ, ಇದು ವರ್ಬ್ ಆಗುತ್ತೆ. ದ ಆಕ್ಟ್ರೆಸ್ ಈಸ್ ವೆರಿ ಫೇರ್, ಆಕೆ ತುಂಬ ಸುಂದರವಾಗಿದ್ದಾಳೆ, ಅಡ್ಜೆಕ್ಟಿವ್. ಆಕೆ ಹೇಗಿದ್ದಾಳೆ ಅಂದರೆ ಸುಂದರವಾಗಿದ್ದಾಳೆ. ಇಟ್ ಈಸ್ ವೆರಿ ಎಕ್ಸೈಟಿಂಗ್ ಟು ವಿಸಿಟ್ ಫೇರ್. ಫೇರ್ ಅಂದಾಗ ಇಲ್ಲಿ ಜಾತ್ರೆಗೆ ವಿಸಿಟ್ ಆಗಿದೆ, ನೌನ್. ಐಶ್ವರ್ಯ ರನ್ಸ್ ಫಾಸ್ಟ್, ಅವಳು ಯಾವ ರೀತಿ ಓಡ್ತಾ ಇದ್ದಾಳೆ, ಫಾಸ್ಟ್ ಆಗಿ, ಅಡ್ವರ್ಬ್. ನಂತರ ದೆರ್ ಈಸ್ ಎ ಫಾಸ್ಟ್ ಫುಡ್ ಇನ್ ದ ರೆಸ್ಟೋರೆಂಟ್, ಆ ಫುಡ್ ಹೇಗಿದೆ ಅಂದರೆ ಫಾಸ್ಟ್ ಫುಡ್, ಫುಡ್ನ ಬಗ್ಗೆ ಹೇಳ್ತಾ ಇರೋದ್ರಿಂದ ಅಡ್ಜೆಕ್ಟಿವ್. ನಂತರ ಆಕ್ಟಿವಿಟೀಸಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸನ್ನು ಒಂದು ನೌನ್ ಮತ್ತು ಇನ್ನೊಂದು ವರ್ಬ್ ಆಗಿ ನಾವು ಓನ್ ಸೆಂಟೆನ್ಸ್ ಬರೀಬೇಕು. ಐ ಕಾಲ್ ಮೈ ಫ್ರೆಂಡ್ ವರ್ಬ್ ಆಗುತ್ತೆ. ಐ ಮೇಡ್ ಎ ಫೋನ್ ಕಾಲ್, ಇದು ನೌನ್ ಆಗುತ್ತೆ. ಅಡ್ರೆಸ್ ಇದೆ, ರಮ್ಯಾ ನೋಸ್ ಹರ್ ಫ್ರೆಂಡ್ ಅಡ್ರೆಸ್, ನೌನ್. ದ ಟೀಚರ್ ಅಡ್ರೆಸ್ಡ್ ದ ಮೀಟಿಂಗ್, ಇದು ಬಂದು ವರ್ಬ್ ಆಗಿರುತ್ತೆ. ಐ ಆನ್ಸರ್ಡ್ ಎ ಕ್ವಶನ್, ನೌನ್. ಕ್ವಶನ್ ಅನ್ನೋದು ನೌನ್. ಮೈ ಫ್ರೆಂಡ್ ಕ್ವಶನ್ಡ್ ಮೀ, ಕ್ವಶನ್ಡ್ ಅನ್ನೋದು ವರ್ಬ್. ದಿಸ್ ಬುಕ್ ಈಸ್ ವೆರಿ ಗುಡ್, ಐ ಬುಕ್ ಎ ಟಿಕೆಟ್. ನಂತರ ರನ್ ಅನ್ನೋದು ನೌನ್ ಆದಾಗ ರನ್ನಿಂಗ್ ಈಸ್ ಗುಡ್ ಫಾರ್ ಹೆಲ್ತ್, ವರ್ಬ್ ಆಗಿ ಬಂದಾಗ ಐ ರನ್ ವೆರಿ ಫಾಸ್ಟ್. ನಂತರ ಬಂದಾಗ ಅಡ್ಜೆಕ್ಟಿವ್, ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ನೀಡಿರ್ತಾರೆ. ಈ ಒಂದು ಆಕ್ಟಿವಿಟೀಸ್ಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದಿ ಕರೆಕ್ಟ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ಸ್ ಗಿವನ್ ಇನ್ ಬ್ರಾಕೆಟ್. ಟೈಗರ್ ರನ್ಸ್ ಫಾಸ್ಟರ್ ದ್ಯಾನ್ ಅನ್ ಎಲಿಫೆಂಟ್. ಏಷ್ಯಾ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಟೈಮ್ ಈಸ್ ಮೋರ್ ಪ್ರೀಶಿಯಸ್ ದ್ಯಾನ್ ಎನಿ ಅದರ್ ಥಿಂಗ್ ಇನ್ ಎ ಸ್ಟೂಡೆಂಟ್ಸ್ ಲೈಫ್. ದಿಸ್ ಈಸ್ ದ ವರ್ಸ್ಟ್ ಥಿಂಗ್ ದಟ್ ಕ್ಯಾನ್ ಎವರ್ ಹ್ಯಾಪನ್. ಸ್ಕೂಟಿ ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎ ಬೈಸಿಕಲ್. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಆ ಒಂದು ಅಡ್ಜೆಕ್ಟಿವ್ ಸರಿ ಇದ್ದರೆ ಆ ಸೆಂಟೆನ್ಸ್ಗೆ ರೈಟ್ ಮಾರ್ಕ್ ಮಾಡಬೇಕು. ತಪ್ಪಾಗಿದ್ದರೆ ಆ ಒಂದು ಸೆಂಟೆನ್ಸನ್ನು ರೀರೈಟ್ ಮಾಡಿ ಬರೀಬೇಕು. ರಾಕೇಶ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಇನ್ ಅವರ್ ಕ್ಲಾಸ್. ಇಲ್ಲಿ ಔಟ್ಸ್ಟ್ಯಾಂಡಿಂಗೆಸ್ಟ್ ಅನ್ನೋದು ತಪ್ಪಾಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಹಿ ಈಸ್ ದ ಮೋಸ್ಟ್ ನಾಯ್ಸಿಯೆಸ್ಟ್ ಸ್ಟೂಡೆಂಟ್ ಅಂತಿದೆ. ಇಲ್ಲಿ ದ ಮೋಸ್ಟ್ ಅಂತಿದೆ, ಮೋಸ್ಟ್ ತಪ್ಪು, ದ ನಾಯ್ಸಿಯೆಸ್ಟ್. ನೆಕ್ಸ್ಟ್, ದ ಬೈಸಿಕಲ್ ಮಿಸ್ಟರ್ ರಾಬರ್ಟ್ ಬಾಟ್ ಎಸ್ಟರ್ಡೇ ಈಸ್ ಮೋರ್ ಕಾಸ್ಟ್ಲಿಯರ್ ಇದೆ, ಅಲ್ಲಿ ಮೋರ್ ಬರಬಾರ್ದು, ಓನ್ಲಿ ಕಾಸ್ಟ್ಲಿಯರ್. ನೆಕ್ಸ್ಟ್, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಸೆಂಟೆನ್ಸ್ ಸರಿ ಇರುತ್ತೆ. ನಂತರ ಕೊಟ್ಟಿರ್ತಕ್ಕಂಥ ಪ್ಯಾಸೇಜಲ್ಲಿ ಸರಿಯಾಗಿರ್ತಕ್ಕಂಥ ಅಡ್ಜೆಕ್ಟಿವನ್ನು ನಾವು ತುಂಬಬೇಕಾಗತ್ತೆ. ಇಲ್ಲಿ ಮೋರ್ ಡೇಂಜರಸ್, ನಂತರ ಬಿಗರ್ ದ್ಯಾನ್, ನಂತರ ದ ಬಿಗ್ಗೆಸ್ಟ್. ನೋಡಿ, ಮೊದಲನೇದಾಗಿ ಮೋರ್ ಡೇಂಜರಸ್ ದ್ಯಾನ್ ಬಂದಾಗ ಕಂಪ್ಯಾರಿಟಿವ್ ಬರಿಬೇಕು. ಹಾಗೆ ಬಿಗರ್ ದ್ಯಾನ್ ಕಂಪ್ಯಾರಿಟಿವ್, ಮತ್ತೆ ಬಿಗರ್ ದ್ಯಾನ್. ಅದಾದ ನಂತರ ದ ಬಂದಿದೆ, ಸೊ ಅಲ್ಲಿ ದ್ಯಾನ್ ಇಲ್ಲ, ಇಲ್ಲಿ ದ ಬಂದಿರೋದನ್ನು ನಾವು ಸೂಪರ್ ರಿಲೇಟಿವ್ ಡಿಗ್ರಿ ಬಿಗ್ಗೆಸ್ಟನ್ನು ಯೂಸ್ ಮಾಡಬೇಕು. ಇದಾದ ನಂತರ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಇಲ್ಲಿ ಅಗ್ರೆಸಿವ್ ಇದೆ, ಮೋರ್ ಅಗ್ರೆಸಿವ್ ದ್ಯಾನ್. ನಂತರ ದ ಕೊಟ್ಟಿರೋದ್ರಿಂದ ದ ಸ್ಮಾಲೆಸ್ಟ್ ಅನಿಮಲ್. ನೆಕ್ಸ್ಟ್, ಎಂಡೇಂಜರ್ಡ್ ಸರಿ ಇರುತ್ತೆ. ಎರಡನೇ ಡ್ಯಾಶಲ್ಲಿ ಮೋರ್ ಎಂಡೇಂಜರ್ಡ್ ದ್ಯಾನ್ ಅಂತ ಬರೀಬೇಕಾಗುತ್ತೆ. ನಂತರ ಬಂದಾಗ ಮುಂದಿನ ಒಂದು ಆಕ್ಟಿವಿಟಿಯಲ್ಲಿ ಅಡ್ಜೆಕ್ಟಿವ್ಸ್, ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಮತ್ತು ಪ್ರಿಡಿಕ್ಟಿವ್ ಅಡ್ಜೆಕ್ಟಿವ್ಸ್ ಅಂತ ಇದೆ. ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂದಾಗ ನೌನ್ನ ಮುಂದೆ ಬರ್ತಕ್ಕಂತಹ ಅಡ್ಜೆಕ್ಟಿವ್ಸ್, ಪ್ರಿಡಿಕ್ಟಿವ್ ಅಂದಾಗ ವಾಕ್ಯದ ಕೊನೆಯಲ್ಲಿ ಬರ್ತಕ್ಕಂತಹ ಒಂದು ಅಡ್ಜೆಕ್ಟಿವ್ಸ್ ಆಗಿರುತ್ತೆ. ಆ ಒಂದು ಪ್ಯಾಸೇಜಲ್ಲಿರ್ತಕ್ಕಂತಹ ಈ ಪ್ಯಾಸೇಜ್ನಲ್ಲಿ ಯಾವುದು ನೌನ್ನ ಮುಂದುಗಡೆ ಇರುತ್ತೆ ಅವುಗಳನ್ನೆಲ್ಲ ನಾವು ಇಲ್ಲಿ ಆಟ್ರಿಬ್ಯೂಟಲ್ಲಿ ಬರೀಬೇಕು. ಸಾಫ್ಟ್, ರೆಡ್ ಕಲರ್ಡ್ ಮತ್ತು ಕೂಲ್, ಇವು ಆಟ್ರಿಬ್ಯೂಟ್ ಆಗುತ್ತೆ. ಪ್ರಿಡಿಕ್ಟಿವ್ ಪ್ರಿಡಿಕೇಟಿವ್ ಅಂದಾಗ
ಪ್ಲಫಿ, ವೆರಿ ಸ್ವೀಟ್, ಹೆವಿ, ಲೌಡ್ ಆ್ಯಂಡ್ ಹಾರ್ಶ್ ಇವು ಪ್ರೆಡಿಕೇಟಿವ್ ಆಗಿರುತ್ತೆ. ಪ್ರೆಡಿಕೇಟಿವ್ ಅಂದಾಗ ವಾಕ್ಯದ ಕೊನೆಯಲ್ಲಿ ಬರೋದು ಪ್ರೆಡಿಕೇಟಿವ್ ಪಾರ್ಟ್ ಆಗಿರುತ್ತೆ. ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಅಂತಕ್ಕಂಥದ್ದು 2 ಪಾರ್ಟ್ ಇರುತ್ತೆ ವಾಕ್ಯದಲ್ಲಿ. ವಾಕ್ಯದ ಮೊದಲು ಅಂದರೆ ವರ್ಬ್ಗಿಂತ ಮುಂಚೆ ಬರೋದು ಸಬ್ಜೆಕ್ಟಿವ್ ಪಾರ್ಟ್, ವರ್ಬ್ ಆದಮೇಲೆ ಬರತಕ್ಕಂಥದ್ದು ಪ್ರೆಡಿಕೇಟಿವ್ ಪಾರ್ಟ್ ಆಗಿರುತ್ತೆ. ಪ್ರೆಡಿಕೇಟಿವ್ ಪಾರ್ಟಲ್ಲಿ ಬರ್ತಕ್ಕಂಥ ಅಡ್ಜೆಕ್ಟಿವ್ಸನ್ನು ಸಪ್ರೇಟಾಗಿ ಲಿಸ್ಟ್ ಮಾಡಬೇಕು. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಇರ್ತಕ್ಕಂತಹ ಅಡ್ಜೆಕ್ಟಿವ್ಸನ್ನು ನಾವು ವರ್ಡ್ ಗ್ರಿಡ್ನಲ್ಲಿ ಹುಡುಕಬೇಕಾಗುತ್ತೆ. ನಂತರ ಅವುಗಳನ್ನು ಕೆಳಗೆ ಕೊಟ್ಟಿರ್ತಕ್ಕಂಥ ಬಾಕ್ಸ್ನಲ್ಲಿ ತುಂಬಬೇಕು. ಇಲ್ಲಿ ಎಲ್ಲ ವರ್ಡ್ಸನ್ನು ಹುಡುಕಲಾಗಿದೆ. ಈಗರ್, ಗ್ರೇ, ಲಾಂಗ್, ಕ್ರಂಚಿ, ಫನ್ನಿ, ಮತ್ತು ಬ್ಲೂ, ಸ್ವೀಟ್, ರೆಡ್, ಸೋರ್ ಎಲ್ಲ ಪದಗಳನ್ನು ಇಲ್ಲಿ ತುಂಬಲಾಗಿದೆ. ನಂತರ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಬಾಕ್ಸ್ನಲ್ಲಿ ಸಹ ಬರೆಯಲಾಗಿದೆ. ಲಾಂಗ್, ಬ್ಲೂ, ಸೋರ್, ಲಾರ್ಜ್, ರೆಡ್, ಟಾಲ್, ಫನ್ನಿ, ಸ್ವೀಟ್, ಗ್ರೇ, ಕ್ರಂಚಿ. ನಂತರ ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್ಸ್ನಲ್ಲಿ ಮುಂದೆ ಬಂದಾಗ ಇಲ್ಲಿ ಅಡ್ಜೆಕ್ಟಿವ್ಸನ್ನು ನಾವು ತುಂಬಬೇಕಾಗಿರ್ತಕ್ಕಂಥ ಒಂದು ಬಾಕ್ಸನ್ನು ನೀಡಿರ್ತಾರೆ. ಆ ಪ್ಯಾಸೇಜನ್ನು ನಾವು ಓದ್ಕೊಂಡು ಅಲ್ಲಿ ಅಡ್ಜೆಕ್ಟಿವ್ಸನ್ನು ತುಂಬಬೇಕು. ಸನ್ನಿ, ಲಿಟಲ್, ರೆಡ್, ನ್ಯೂ, ಪ್ಲೇಫುಲ್, ಟಯರ್ಡ್, ಸಾಫ್ಟ್, ರೌಂಡ್ ಆ್ಯಂಡ್ ಸ್ಲೀಪಿ ಇವೆಲ್ಲವೂ ಸಹ ಈ ಪ್ಯಾಸೇಜ್ನಲ್ಲಿದೆ. ಅವುಗಳನ್ನೆಲ್ಲ ಇಲ್ಲಿ ನಾವು ತುಂಬಬೇಕಾಗುತ್ತೆ. ಇದಾದ ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಡ್ಜೆಕ್ಟಿವ್ಸ್ ಮೇಡ್ ಫ್ರಮ್ ನೌನ್ಸ್ ಗಿವನ್ ಇನ್ ದ ಬ್ರಾಕೆಟ್. ಕ್ಲೌಡ್ ಇದೆ, ಅದನ್ನು ನಾವು ಕ್ಲೌಡಿ ಅಂತ ಅಡ್ಜೆಕ್ಟಿವ್ ಮಾಡ್ಬೋದು. ಕಾಸ್ಟ್ ಇದೆ, ಕಾಸ್ಟ್ಲಿ. ಚೇರ್, ಚೇರ್ಫುಲ್. ಡೇ, ಡೈಲಿ. ಸ್ಮೋಕ್, ಸ್ಮೋಕಿ. ನಂತರ ರೈಟ್ ಎ ಶಾರ್ಟ್ ನೋಟ್ ಆನ್ ಪೊಲ್ಯೂಷನ್ ಯೂಸಿಂಗ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಇದೆ. ಪೊಲ್ಯೂಷನ್ ಮೀನ್ಸ್ ಡಂಪಿಂಗ್ harmful things to environment. Air pollution occurs when toxic gases released. Water pollution occurs which dirty water, garbage released to clean water ಅಥವಾ ಪ್ಯೂರ್ ವಾಟರ್. ಇಲ್ಲಿ ಹಾರ್ಮ್ಫುಲ್ ಮತ್ತು ಟಾಕ್ಸಿಕ್ ಮತ್ತು ಡರ್ಟಿ ಇವೆಲ್ಲವೂ ಸಹ ಅಡ್ಜೆಕ್ಟಿವ್ಸ್ ಆಗಿರುತ್ತೆ. ನಂತರ ಪ್ರೊನೌನ್ ಬಗ್ಗೆ ಇದೆ. ಪ್ರೊನೌನ್ಸ್ನ ಇಲ್ಲಿ ನಾವು ಲಿಸ್ಟನ್ನು ಕಾಣ್ಬೋದಾಗಿರುತ್ತೆ. ಪರ್ಸನಲ್ ಪ್ರೊನೌನ್, ರಿಲೇಟಿವ್, ಇಂಟರಾಗೇಟಿವ್, ರಿಫ್ಲೆಕ್ಸಿವ್, ಡೆಮಾನ್ಸ್ಟ್ರೇಟಿವ್, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಮತ್ತು ಇಂಡೆಫಿನೆಟ್ ಪ್ರೊನೌನ್ಸನ್ನು ನೀಡಲಾಗಿರುತ್ತೆ. ನಂತರ ಕೊಟ್ಟಿರ್ತಕ್ಕಂತಹ ಆಕ್ಟಿವಿಟೀಸಲ್ಲಿ ನಾವು ಪ್ರೊನೌನ್ಸನ್ನು ತುಂಬಿ ಆಕ್ಟಿವಿಟೀಸನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಅನೌನ್ಸನ್ನು ಕೊಟ್ಟಿದ್ದಾರೆ, ಆ ಒಂದು ಪ್ರೊನೌನ್ಸನ್ನು ನೀಡಿದ್ದಾರೆ. ನೈದರ್, ದೇರ್, ಹಿಸ್, ಹಿ, ದೆಮ್ ಅಂತ ಅವುಗಳನ್ನು ಈ ಒಂದು ಪ್ಯಾಸೇಜ್ನಲ್ಲಿ ತುಂಬಬೇಕು. ಟೋನಿ ಹರಿಡ್ out of the room and he found 2 old persons standing in the country yard of his house. Both of them had a stick in their hands. Tony was surprised to see that neither of them was old enough to came near him. Next, fill in the blanks ಅಲ್ಲಿ personal pronouns ಅನ್ನು ತುಂಬಬೇಕು. I am doing my work, you must do yours. Rita was always very hungry. She ate very well and Swati called her greedy. My story about a poor orphan. Her parents died when she was baby. Her uncle took her to his home. Next, fill in the blanks with relative pronouns ide. The pen which my father gave me is very costly. He is the one whom we can trust. She is the girl whose mother won the award. Fill in the blanks with interrogative pronouns. Which pen is that in the pen stand? ಅಥವಾ what pen is that ಅಂತಲೂ ಬರೀಬೋದು. Who do you want to meet? What is there in your pocket? Which is your favorite color? ನಂತರ ಎಂಪ್ಯಾಥೆಟಿಕ್ ಪ್ರೊನೌನ್ಸನ್ನು ಬರೀಬೇಕಾಗುತ್ತೆ. ರವೀಶ್ was worried about himself. They repaired their car themselves. Sanjana herself posted the letter. The farmer climbed the tree himself and plucked fruits. Next, demonstrative pronouns. These or those are our new classrooms. This athava that is the road that leads to my school. That was a difficult question to be answered. Fill in the blanks with the distributive pronoun. Each mischievous student will be punished. Any one of you can lend me your notes. Both of you two can go out as your homework is incomplete. Next, fill in the blanks with indefinite pronouns ide. Someone called you when you had been to the market. Nobody is allowed to play unless you complete the given task. ಇದಾದ ನಂತರ ಪ್ರಿಪೋಸಿಷನ್ಸ್ ಅನ್ನು ನೀಡಲಾಗಿರುತ್ತೆ. ಪ್ರಿಪೋಸಿಷನ್ಸ್ ಒಂದು ಪ್ಲೇಸ್ ಪ್ರಿಪೋಸಿಷನ್ಸ್, ಟೈಮ್ ಪ್ರಿಪೋಸಿಷನ್ಸ್, ಮೂಮೆಂಟ್ ಪ್ರಿಪೋಸಿಷನ್ಸ್,
ಅದಾದ ನಂತರ ಪ್ರೈಸಸ್ ಆ್ಯಂಡ್ ಐಡಿಯಮ್ಸನ್ನು ಸಹ ನೀಡಲಾಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆ್ಯಕ್ಟಿವಿಟೀಸನ್ನು ನೋಡಿದಾಗ ಈ ಒಂದು ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ದಿಸ್ ಈಸ್ ಪೀಟರ್ಸ್ ರೂಮ್. ಪೀಟರ್ ಈಸ್ ಆನ್ ಬೆಡ್. ಹಿಸ್ ಬುಕ್ಸ್ ಆರ್ ಕೆಫ್ಟ್ ಇನ್ ದ ಬ್ಯಾಗ್. ಹಿ ವಾಂಟ್ಸ್ some of them to be read. So he calls his mother and asks her to help him. Listening to her son's call, mother enters into the room, takes the books from the bag and keeps them on the table. She stands beside her son and pats him on his back and tells him not to take too long. Then she observes a pen lying under the table, picks it up and gives it to her son. Next, the son feels very happy and looks at her mother, says thank you mom, beaming with joy. ಕೊನೆಯ ಒಂದು ಡ್ಯಾಶ್ಗೆ ವಿತ್ ಅನ್ನು ಬಳಸಬೇಕಾಗತ್ತೆ. ನಂತರ ರೀಪ್ಲೇಸ್ ದ ಅಂಡರ್ಲೈನ್ಡ್ ವರ್ಡ್ಸ್ ವಿತ್ ಎ ಸೂಟೇಬಲ್ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸಸ್ ಇದೆ. ಕಿರಣ್ ವೆಲ್ ನೋನ್ ಅಂತ ಇದೆ, ಪಾಪ್ಯುಲರ್. ದ ಪಪೆಟ್ ಶೋ ಸ್ಟಾರ್ಟೆಡ್ ಅಂದಾಗ ಬಿಗ್ಯಾನ್. ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ವಾಸ್ ಗಿವನ್ ಎ ಪ್ರೈಸ್. ಪ್ರೈಸ್ ಅಂದಾಗ ಅವಾರ್ಡ್. ಡೇವಿಡ್ ಸ್ಟಾರ್ಟೆಡ್ ಟು ಅಪ್ಲೈ ಆಯಿಂಟ್ಮೆಂಟ್ ಟು ಈಸ್ ಇಂಜೂರ್ಡ್ ಲೆಗ್. ಅಪ್ಲೈ ಅಂದಾಗ ಸ್ಮಿಯರ್. ಸ್ಟೂಡೆಂಟ್ಸ್ ವರ್ ಫುಲ್ ಆಫ್ ಇಂಟ್ರೆಸ್ಟ್ ಅಂದಾಗ ಈಗರ್ ಅಂತಕ್ಕಂಥ ಒಂದು ವರ್ಡ್ಸ್ ಅಲ್ಲಿ ಅರ್ಥ ಬರುತ್ತೆ. ನಂತರ ಈ ಒಂದು ಕೊಟ್ಟಿರ್ತಕ್ಕಂಥ ಪಿಕ್ಚರ್ನಲ್ಲಿರ್ತಕ್ಕಂತಹ ಒಂದು ಆ್ಯಪಲ್ ಮತ್ತು ಬಾಕ್ಸ್ಗೆ ಇರ್ತಕ್ಕಂತಹ ಒಂದು ಪ್ರಿಪೋಸಿಷನ್ಸನ್ನು ಸೆಂಟೆನ್ಸ್ನಲ್ಲಿ ಬರಿಬೇಕಾಗತ್ತೆ. ಅನ್ ಆ್ಯಪಲ್ ಈಸ್ ಕೆಪ್ಟ್ ಆನ್ ದ ಬಾಕ್ಸ್. An apple is in the box. An apple is beside the box. An apple is in front of the box. An apple is behind the box. An apple is between the boxes. An apple is under the box. An apple is passing through the box. An apples are around the boxes. ಇಲ್ಲಿ an apples ಅಂತ ಕೊಟ್ಟಿದ್ರೆ the apples are ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಇದೆ. ಕ್ಲಾಸ್ ಮೀನ್ಸ್ ಎ ಸೆಂಟೆನ್ಸ್ ವಿತ್ ಎ ಫೈನೈಟ್ ವರ್ಬ್. ಇಲ್ಲಿ ಎರಡು ಕ್ಲಾಸ್ ಇದೆ, ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಡ್ಜೆಕ್ಟಿವ್ ಕ್ಲಾಸ್ ಮತ್ತು ಅಡ್ಜೆಕ್ಟಿವ್ ಪ್ರೇಸ್ ಮತ್ತು ನೌನ್ ಕ್ಲಾಸ್ನ ಬಗ್ಗೆ ಇನ್ಫಾರ್ಮೇಷನ್ನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಆ್ಯಕ್ಟಿವಿಟೀಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲಿ ವಿ ಶುಡ್ ಅಡ್ಮೈರ್ ಎ ಮ್ಯಾನ್ ವಿತ್ ಆನೆಸ್ಟ್ ಡೀಲಿಂಗ್ಸ್ ಅಂತಿದೆ. ವಿ ಶುಡ್ ಅಡ್ಮೈರ್ ಹೂ ಹ್ಯಾವ್ ಆನೆಸ್ಟ್ ಇನ್ ಹಿಸ್ ಡೀಲಿಂಗ್ಸ್ ಸೆಂಟೆನ್ಸನ್ನು ಬರೀಬೇಕು. ಡಾಲಿ ಈಸ್ ಎ ಗರ್ಲ್ ಆಫ್ ಚೀರ್ಫುಲ್ ನೇಚರ್ ಇದೆ. ಡಾಲಿ ಈಸ್ ಎ ಗರ್ಲ್ ಹೂ ಹ್ಯಾಸ್ ಚೀರ್ಫುಲ್ ನೇಚರ್. ಎ ಮ್ಯಾನ್ ಆಫ್ ಪೊಲೈಟ್ ನೇಚರ್ ವಿನ್ಸ್ ದ ಬ್ಯಾಟಲ್ ಆಫ್ ಲೈಫ್ ಅಟ್ ಲಾಸ್ಟ್ ಅಂತಿದೆ. ಎ ಮ್ಯಾನ್ ಹೂ ಹ್ಯಾಸ್ ಪೊಲೈಟ್ ನೇಚರ್ ವಿನ್ಸ್ ದ ಬ್ಯಾಟಲ್ ಆಫ್ ಲೈಫ್ ಅಟ್ ಲಾಸ್ಟ್. ದ ವೆಹಿಕಲ್ಸ್ ಆಫ್ ಪ್ಲಾಸ್ಟಿಕ್ ಇದೆ. ದ ಪ್ಲಾಸ್ಟಿಕ್ ವೆಹಿಕಲ್ಸ್ ವಿಚ್ ಆರ್ ರನ್ ಆನ್ ದ ರೋಡ್ಸ್ ಸೂನ್. ನಂತರ ಕೊಟ್ಟಿರ್ತಕ್ಕಂತಹ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಇಲ್ಲಿ ಮಾರ್ಕನ್ನು ಮಾಡಲಾಗಿರುತ್ತೆ. ಇಲ್ಲಿ 1 2 3 4 ಅನ್ನು ನೀಡಿರ್ತಾನೆ. ಈ ಒಂದು ಬಾಕ್ಸ್ಗೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. One fine day I met a boy who had been to Japan. He told me that he had been to church that was built in the 17th century. Also he presented me a book which was very interesting. After reading it, I admired the man whose book had inspired me to work hard. The book was about a great leader who had inspired. ಈ ಒಂದು ಉತ್ತರವನ್ನು ಅಲ್ಲಿ ಬರೀಬೇಕಾಗತ್ತೆ. ನಂತರ ಕೊಟ್ಟಿರ್ತಕ್ಕಂಥ ಆ್ಯಕ್ಟಿವಿಟಿ ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಅಪ್ರಾಪ್ರಿಯೇಟ್ ನೌನ್ ಕ್ಲಾಸ್ ಅಂತ ನೀಡಿರುತ್ತೆ. ಇಲ್ಲಿ ಫಸ್ಟ್ ಒಂದು ಎಕ್ಸಾಂಪಲ್ ಇದೆ. ನೆಕ್ಸ್ಟ್, ಐ ಡು ನಾಟ್ ನೋ ದಟ್ ಇಟ್ ಈಸ್ ಯುವರ್ ಇಂಟೆನ್ಷನ್ ಅಂತ ಬರೀಬೇಕು. ಟೆಲ್ ಹಿಮ್ ದಟ್ ಇಟ್ ಈಸ್ ಹಿಸ್ ಡ್ಯೂಟಿ. ನೆಕ್ಸ್ಟ್, ಇಟ್ ಈಸ್ ಡಿಸೈಡೆಡ್ ದಟ್ ವಿ ವಿಲ್ ವಿಸಿಟ್ ದ ಟೆಂಪಲ್. It is obvious that he will win the election. Subhash realized that he committed mistakes while writing. ನಂತರ ಬಂದು ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೂಟಬಲ್ ಅಡ್ವರ್ಬ್ ಕ್ಲಾಸ್ ಇದೆ. ಶಿ ಬರ್ಸ್ಟ್ ಇನ್ ಟು ಟಿಯರ್ಸ್ ಒಂದು ಎಕ್ಸಾಂಪಲನ್ನು ನೀಡಿದ್ದಾರೆ. ನೆಕ್ಸ್ಟ್ ಸೆಂಟೆನ್ಸನ್ನು ಬರೀಬೇಕಾದ್ರೆ ಯು ಶುಡ್ ನಾಟ್ ಗೋ ಔಟ್ ವೈಲ್ ಇಟ್ ಈಸ್ ರೈನಿಂಗ್. ವೇಟ್ ಹಿಯರ್ ಅಂಟಿಲ್ ಐ ಆಮ್ ಕಮಿಂಗ್ ಬ್ಯಾಕ್. ಹಿ ವಾಂಟ್ಸ್ ಟು ಸ್ಲೀಪ್ till someone wakes him up. Vicky was punished because he committed faults. There was a complete silence when the show is going on. ನಂತರ ಬಂದಾಗ ಕೊಟ್ಟಿರ್ತಕ್ಕಂತಹ ಒಂದು ಪ್ಯಾರಾಗ್ರಾಫ್ಗೆ ಒಂದು ಬ್ರಾಕೆಟಲ್ಲಿ ಅಥವಾ ಬಾಕ್ಸ್ನಲ್ಲಿ ನೀಡಿರ್ತಕ್ಕಂಥ ವರ್ಡ್ಸನ್ನು ತುಂಬಬೇಕಾಗತ್ತೆ. ಲಾಸ್ಟ್ ಮಂಡೇ ಐ ಹ್ಯಾಡ್ ಬೀನ್ ಟು ಮೈ ಫ್ರೆಂಡ್ಸ್ ಹೋಮ್. ವೆನ್ ಐ ವೆಂಟ್
ದೇರ್ ಅಲ್ಲಿ ವೆಂಟ್ ಐ ವೆಂಟ್ ಅಂತ ಇದೆ, ವೆನ್ ಐ ವೆಂಟ್ ಅದು ಅಲ್ಲಿ 1 ನಂಬರ್ ಕೊಟ್ಟಿರ್ತೇನೆ ಅದನ್ನು ಬರೀಬೇಕು. ವೆನ್ ಐ ವೆಂಟ್ ದೇರ್ ಹಿ ವಾಸ್ ನಾಟ್ ಅಟ್ ಹೋಮ್. I waited for my friend till he returned. Meanwhile, his mother said that he had gone to Jayanagara where his relatives. Ali third one ide where his relatives lived. Soon my friend returned, begged pardon saying he arrived late though he started early. Idada nantara micro test ide fourth. Fill in the blanks with the correct form of adjectives given in the bracket. Pramod is the most outstanding student in our class. My bicycle is costlier than yours. Fill in the blanks with suitable pronoun from the bracket. I am washing my car, I must do it. Ravi climbed the tree himself and plucked the fruits. Next, read the passage and fill in the blanks with the correct prepositions ide. Ramesh gets up early in the morning. His school is 5 kilometers away from his house. He leaves his home at 9 a.m. He goes to school by school bus. He always reaches school on time. Next, last activity bandaga, read the sentences and underline the clauses. Aruna bought a pen which is made in Japan. Illi Aruna bought a pen one sentence ಆಗುತ್ತೆ, made in Japan one sentence ಆಗುತ್ತೆ. Prasanna explained, he played a game, we will go to playground, we finish our work. ಇಲ್ಲಿ ಕ್ಲಾಸಸ್ಸನ್ನು ಅಂಡರ್ಲೈನ್ ಮಾಡಲಾಗಿದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಈ ಆಕ್ಟಿವಿಟೀಸ್ ಆನ್ಸರ್ಸ್ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಸ್ಕ್ರೀನ್ನ ಮೇಲೆ ಡೌನ್ಲೋಡ್ ಅಂತಕ್ಕಂಥ ಬಟನ್ ಬಂದಾಗ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೂ ನಿಮಗೆ ಈ ವಿಡಿಯೋದ ಎಲ್ಲ ಆನ್ಸರ್ಗಳು ಸರಿಯಾಗಿದೆ ಅಂತ ಭಾವಿಸ್ತೇನೆ. ಇಲ್ಲಿ ಕ್ಲಾಸಸ್ಸನ್ನು ನೀಡಬೇಕಾದ್ರೆ ಅಲ್ಲಿ ಸ್ವಲ್ಪ ಆನ್ಸರ್ಸ್ ಮಿಸ್ ಆಗಿರುತ್ತೆ, ಕ್ಲಾಸಸ್ನ ಒಂದು ಆನ್ಸರ್ಸ್. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.